ಲೋ ಗಿರಿ, ಇದು ಇವತ್ ಬಂದ್ ಯೋಚನೆ ಅಲ್ಲ ಕಣೋ, ತುಂಬಾ ಹಿಂದೆನೆ ಬಂದಿದ್ದು. ಅಷ್ಟ್ರಲ್ಲಿ ರಾಜಣ್ಣ ಹೋಗ್ಬಿಟ್ರು. ಆಮೇಲೆ ಶಾಂತಕ್ಕ ಇವಾಗ ಆವಾಗ ಅಂತ ಸಬೂಬ್ ಹೇಳ್ಕೊಂಡೇ ಬಂದ್ರು. ನೋಡು, ಇನ್ ಸುಮ್ಕೆ ಇರಕ್ಕಾಗಲ್ಲ. ತಲೆ ಮೇಲೆ ತಲೆ ಬಿದ್ರು ನಿನ್ಗೂ ಕನ್ಕಂಗೂ ಮದ್ವೆ ಮಾಡಿಸ್ಬಿಡೋದಯ್ಯ. ಅದೆಲ್ಲ ಆಗಲ್ಲ ಬಿಡಿ, ನನ್ ಕಣ್ಕನ್ ಮದ್ವೆ ಆಗಲ್ಲ. ಏನಾಗದ್ಲ ನಿಂಗೆ? ನಮ್ ಕನ್ಕ ಅವ್ನ್ಗೆ ಏನ್ಲ ಕಮ್ಮಿ? ಚಂದನದ ಬೊಂಬೆ ಹಂಗವಳೆ, ಕೈ ತೊಳೆದ್ ಮುಟ್ಬೇಕು ಅವಳನ್ನ. ಅವಳಕ್ಕಿಂತ ಹೆಣ್ಬೇಕಲ್ಲ ನಿಂಗೆ? ಅಪ್ಪ, ನನ್ ಕಣ್ಕಿನ ಯಾವತ್ತೂ ಆ ದೃಷ್ಟಿಯಿಂದ ನೋಡೇ ಇಲ್ಲ. ಇಬ್ರು ಮಧ್ಯೆ ಇರೋದು ಪವಿತ್ರವಾದ ಸ್ನೇಹ, ಅದಕ್ಕೆ ಮೀರಿದಿನ್ನೇನು ಇಲ್ಲ. ಲೇ, ನೀವು ಚಿಕ್ಕ ವಯಸ್ಸಿಂದ ಒಬ್ರಿಗೊಬ್ರು ಆಡ್ಕೊಂಡು ಬೆಳೆದವ್ರು, ಒಬ್ರನ್ನ ಬಿಟ್ಟು ಒಬ್ರು ಇರಕ್ಕಿಲ್ಲ. ಶಾನೆ ಹಚ್ಕೊಂಡಿದ್ರ ಕಣ್ಲಾ? ನೀವಿಬ್ರು ಮದ್ವೆ ಆದ್ರೆ ಸಂದಾಕಿರ್ತೀರಾ? ಅಮ್ಮ, ನಮ್ಮಿಬ್ರು ಮಧ್ಯ ಪ್ರೀತಿ ಪ್ರೇಮ ಅನ್ನೋ ಭಾವನೆನೇ ಇಲ್ಲ. ಮದ್ವೆ ಆದ್ರೆ ಎಲ್ಲ ಸರಿ ಆಯ್ತದೆ, ಸ್ನೇಹನೇ ಪ್ರೀತಿ ಆಯ್ತದೆ. ಇದನ್ನೆಲ್ಲ ನೋಡ್ಕೊಂಡು ನಿನ್ನಿಂದ ಹೆಂಗ್ಲ ಇರಕ್ಕಾಯ್ತದೆ? ಕನ್ಕೆ ಸುಖವಾಗಿರೋದು ನಿಂಗೆ ಇಷ್ಟ ಇಲ್ವಾ? ಅವಳು ಹಿಂಗೆ ದುಡ್ದು ಸೌದೋಗ್ಬೇಕಾ? ಲೇ, ಅವಳು ನಿನ್ನ ಎಷ್ಟೊಂದು ಹಚ್ಕೊಂಡವಳೆ ಕಂಡ್ಲ, ಅಂತವಳು ಮನ್ಸು ನೋಯಿಸೋದಕ್ಕೆ ನಿಂಗೆ ಹೆಂಗ್ಲ ಮನ್ಸು ಬತ್ತೈತೆ? ನೀವ್ ಯಾಕೆ ನನ್ನನ್ನು ಅರ್ಥ ಮಾಡ್ಕೊಂತಲ್ಲಮ್ಮ? ನಾನು ಹೆಂಡತಿ ಸ್ಥಾನದಲ್ಲಿ ನಿಲ್ಲಿಸಿ ನೋಡೋದಕ್ಕೆ ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಸರಿ, ನಿಮ್ಗೋಸ್ಕರನೋ ಕಣ್ಕಿಗೋಸ್ಕರನೋ ನನ್ನ ಮನ್ಸನ್ನು ಬದಲಾಯಿಸ್ಕೊಂತೀವಿ. ಆದ್ರೆ ಕಣ್ಕಿ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಮುಖ್ಯ ಅಲ್ವೇನಮ್ಮ? ಅಪ್ಪ, ಅವತ್ತು ಪ್ರಿಯಾ ಆಕಾಶ್ ವಿಷಯವಾಗಿ ನಮ್ ಕಣ್ಕಿ ಹತ್ರ ಬಂದು ಜಗಳ ಆಡಲ್ದು ಅಂದ್ರಿ. ಅವಾಗ ನಮ್ ಕಣ್ಕಿ ತನ್ ಮಧ್ಯ ಆಕಾಶ್ ಮಧ್ಯ ಯಾವ ಸಂಬಂಧ ಇದೆ ಅಂತ ಹೇಳೋದು? ಇಲ್ಲದೆ ಇರೋದನ್ನ ಏನು ಅಂತ ಹೇಳೋಣ? ನಮ್ಮಿಬ್ಬರ ಮಧ್ಯ ಪವಿತ್ರವಾದ ಸ್ನೇಹ ಬಿಟ್ರೆ ಏನು ಇಲ್ಲ ಅಂತ ಅಂದ್ಲು ಕಣ. ಅದೇ ಉತ್ತರ ನಮ್ ಕಣ್ಕಿ ನನ್ ವಿಷಯಕ್ಕೂ ಕೊಡ್ಬೋದಲ್ವಾ? ಯಾಕಪ್ಪ, ಯಾಕೇನು ಮಾತಾಡ್ತಾ ಇಲ್ಲ? ಇದೆಲ್ಲ ತುಂಬಾ ಸೂಕ್ಷ್ಮವಾದ ವಿಷಯ ಅಪ್ಪ. ಸುಮ್ಮನೆ ನಾವೇ ಮಾತಾಡ್ಕೊಂಡ್ಬಿಟ್ರೆ ಆಗಲ್ಲ. ಮೊದಲು ಕಣ್ಕನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು. ಇಲ್ಲ ಅಂದ್ರೆ ನಮ್ ಪವಿತ್ರವಾದ ಸ್ನೇಹಕ್ಕೆ ದ್ರೋಹ ಮಾಡ್ದಂಗ ಆಗತ್ತಪ್ಪ. ಆಮೇಲೆ ನಮ್ ಸ್ನೇಹನೂ ಕೆಟ್ಟೋಗುತ್ತ. ಅದಕ್ಕೇನ್ ಬಿಡ್ಲಾ? ಅವಳನ್ನು ಒಂದ್ ಮಾತು ಕೇಳಿದ್ರಾಯ್ತು. ಅಮ್ಮ, ಹಾಗೆಲ್ಲ ಅವಳನ್ನ ನೇರವಾಗಿ ಕೇಳೋದಕ್ಕಾಗಲ್ಲ. ಅವಳು ಏನ್ ಅಂದ್ಕೊಳಲ್ಲ. ಅವಳ ಮನ್ಸಿಗೆ ದೊಡ್ಡ ಆಘಾತ ಆಗತ್ತೆ. ನೀವು ಸುಮ್ಮನೆ ಇದ್ಬಿಡಿ. ನಾನೇ ಸಮಯ ನೋಡಿ ಅವಳ ಮನ್ಸಲ್ಲಿ ಏನಿದೆ ಅಂತ ಸೂಕ್ಷ್ಮವಾಗಿ ತಿಳ್ಕೊಂತೀನಿ. ಅಲ್ಲಿವರೆಗೂ ನೀವು ಸುಮ್ಮನೆ ಇದ್ಬಿಟ್ರೆ ಸಾಕು. ಶಾರದಾ, ಗಿರಿನೇ ಕೇಳ್ತೀನಿ ಅಂತಾನಲ್ಲ, ಕೇಳಲಿ ಬಿಡು. ರೀ, ಅವನ್ ಕೇಳಕ್ಕೂ ನೀವು ಕೇಳಕ್ಕೂ ವ್ಯತ್ಯಾಸ ಇಲ್ವೇನ್ರಿ? ನೀವು ಸದಾ ಅವಳ ಜೊತೆಲೇ ಇರ್ತೀರಾ. ಅವಳ ಕಷ್ಟ ಸುಖನೆಲ್ಲ ಮುಚ್ಚುಮರೆ ಇಲ್ದೆ ನಿಮ್ ತಾವ್ ಹೇಳ್ಕೊತಾಳೆ. ಒಂದಪ್ಪ, ನೀವು ಮದ್ವೆ ಪ್ರಸ್ತಾಪ ಮಾಡಿ ನೋಡಿ. ಹಂಗಂತ್ಯಾ? ಸರಿ ಬಿಡು, ನಾಳೆನೇ ಕೇಳ್ಬಿಡ್ತೀನಿ. ಅಷ್ಟ್ ಮಾಡಿ ಅವಳು ಏನ್ ಹೇಳ್ತಾಳೆ ತಿಳ್ಕೊಂಡು ಮುಂದಿನ ಯೋಚನೆ ಮಾಡೋಣ. ನಮ್ ಚೆಲುವನ್ ಮಗ ಗಿರಿ ಬಗ್ಗೆ ನಿಮ್ಗೇನ್ ಅನಿಸ್ತದೆ? ಒಳ್ಳೆ ಹುಡುಗನೇ. ಯಾಕೆ? ಅವನಿಗೆ ನಮ್ ಕಣ್ಕುನ್ ಕೊಟ್ಟು ಲಗ್ನ ಮಾಡಿದ್ರೆ ಹೆಂಗಿರ್ತದೆ? ಕಮಿಷನರ್ ಸರ್ ಹೇಳ್ದ ಹಾಗೆ ನಾನು IPS ಆಫೀಸರ್ ಆಗಿ ನಮ್ಮಪ್ಪನ ಕನಸನ್ನ ನನ್ಸ್ ಮಾಡೇ ಮಾಡ್ತೀನಿ ಸರ್. ನಮ್ಮಪ್ಪನ ಕೆಲಸ ನನಗೆ ಕೊಡಿ, ನಾನೇ ಕಂಡಕ್ಟರ್ ಆಗ್ತೀನಿ. ಅವಳು ಯಾರೋ ಗೊತ್ತಿಲ್ಲ, ಅವಳು ನಾನು ಹೆತ್ ಮಗಳಲ್ಲ. ಅದೇ ಶಾಂತಕ, ನಮ್ ಕನಕವನ್ನ ಗಿರಿ ಕೊಟ್ಟು ಮದ್ವೆ ಮಾಡೋ ಈಸಿಯಾ ನೋಡಿ, ಅವರು ನನ್ನ ಹತ್ರ ಯಾವ ಮದ್ವೆ ಪ್ರಸ್ತಾಪನೂ ಮಾಡಿಲ್ಲ. ನನಗೆ ಯಾವ ವಿಷಯನೂ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಕನಕನ್ ಮದ್ವೆ ಮಾಡಲ್ಲ. ಕೆಲ್ಸಕ್ಕೆ ಹೋಗಿದ್ಯಾ
ಅಥವಾ ಯಾವ್ದಾರ ಹುಡುಗರ ತಲೆ ಕೆಲ್ಸಕ್ಕೆ ಹೋಗಿದ್ಯಾ? ಕನಕ, ಏನೆಲ್ಲ ಕನಸು ಕಂಡಿದ್ದು ಹುಡುಗಿ ನೀನು. ಇವರು ಮನೆ ಆಳ್ಗಿಂತ ಕೆಟ್ಟದಾಗಿ ನಡ್ಸ್ಕೊತಿದ್ದಾರೆ. ನನ್ನ ಕಣ್ಣಲ್ಲಿ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ ಕಣೆ. ಈ ಮನೆಗೋಸ್ಕರ ನೀನು ನಿನ್ನ ಭವಿಷ್ಯನೇ ತ್ಯಾಗ ಮಾಡ್ತಿದ್ಯಾ. ನೀನ್ ಸುಖವಾಗಿರ್ಬೇಕು ಕನಕ. ಮಾವ ಇದ್ದಿದ್ರೆ ನಿನ್ಗೆ ಸ್ಥಿತಿ ಬರ್ತಿರ್ಲಿಲ್ಲ. ಈ ಮನೇಲಿರೋ ದೊಡ್ಡವರು ಜವಾಬ್ದಾರಿ ತಗೋತಾರೆ ಅನ್ಕೊಂಡೆ. ಅವ್ರು ನಿನ್ನ ಶತ್ರು ತರ ನಡೆಸ್ಕೋತಿದ್ದಾರೆ. ಇಲ್ಲ, ಇನ್ನು ನಾನು ಸುಮ್ಮನೆ ಇರಲ್ಲ. ನಾನೇ ಜವಾಬ್ದಾರಿ ತಗೋತೀನಿ. ಮಾವನ್ ಸ್ಥಾನದಲ್ಲಿ ನಿಂತು ಗಿರಿ ಜೊತೆ ನಿನ್ನ ಮದುವೆ ಪ್ರಸ್ತಾಪ ಮಾಡ್ತೀನಿ. ನೀನೀ ಮನೆ ಬಿಟ್ಟು ಆ ಮನೆ ಸೇರಿದ್ರೆ ಖಂಡಿತವಾಗ್ಲೂ ಸುಖವಾಗಿರ್ತೀಯ. ಆಗ ಮಾವನ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಹಲೋ Akash, Akash, save me, Akash. Please help me, Akash. Akash, save me. Please help me. ಪ್ರಿಯಾ, ಏನಾಯ್ತು? ಆಕಾಶ್, ನಾನೇನು ಹೇಳೋ ಪರಿಸ್ಥಿತಿ ಇಲ್ಲ. ಆಕಾಶ್, ಐ ಆಮ್ ಇನ್ ಡೇಂಜರ್. ಪ್ಲೀಸ್ ಆಕಾಶ್, ಬೇಗ ಬನ್ನಿ. ಪ್ಲೀಸ್ ಆಕಾಶ್. ಓ ಮೈ ಗಾಡ್, ಎಲ್ಲಿದ್ದೀರಾ ಈಗ? ಅದನ್ನಾದ್ರೂ ಹೇಳಿ. ಆಕಾಶ್, ಬೇಗ ಬನ್ನಿ ಆಕಾಶ್. ನೀವು ಬರೋದು ಲೇಟ್ ಆದ್ರೆ ನನ್ನ ಕತೆ ಮುಗ್ದೇ ಹೋಗುತ್ತೆ. ಆಕಾಶ್, ಆಕಾಶ್, ಬೇಗ ಬನ್ನಿ ಆಕಾಶ್. ಆಕಾಶ್! ಹಲೋ ಹಲೋ ಪ್ರಿಯಾ, ಹಲೋ ಹಲೋ. ಪ್ರಿಯಾ ಹೇಳಿದ್ದಿದೆ ಜಾಗ. ನಾನು ಡೇಂಜರ್ ಅಲ್ಲಿ ಇದ್ದೀನಿ ಅಂತಂದು ಇಲ್ಲಿ ನೋಡಿದ್ರೆ ಯಾರು ಕಾಣ್ತಿಲ್ವಲ್ಲ. ಹಲೋ ಪ್ರಿಯಾ. ಆಕಾಶ್, ಆಕಾಶ್, ಪ್ರಿಯಾ, ನೀವು ಹೇಳಿದ ಜಾಗಕ್ಕೆ ಬಂದಿದ್ದೀನಿ. ಎಲ್ಲಿದ್ದೀರಾ? ಪ್ರಿಯಾ, ಏನಾಯ್ತು? ಏನಾಯ್ತು ಹೇಳಿ ಪ್ರಿಯಾ. ಆಕಾಶ್, ಆಕಾಶ್, 5 minutes ಮುಂಚೆ ಬರಬಾರ್ದಾಗಿತ್ತ. ಏನಾಯ್ತು ಪ್ರಿಯಾ? ನಿಮ್ ಜೊತೆ ಯಾರಿದ್ದಾರೆ? ಎಲ್ಲಿಂದ ಮಾತಾಡ್ತಿದ್ದೀರಾ? ಆಕಾಶ್, ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸ್ಥಿತಿಯಲ್ಲಿ ನಾನಿಲ್ಲ ಆಕಾಶ್. ಪ್ಲೀಸ್ ಆದಷ್ಟು ಬೇಗ ನಮ್ಮ ಮನೆಗೆ ಬಂದ್ಬಿಡಿ ಆಕಾಶ್. ಪ್ಲೀಸ್. ಮೋಹನ್, ಯಾರು ಬಂದಿದ್ದಾರೆ. ಬೆಲ್ ಮಾಡ್ತಿದ್ದಾರೆ ಮೋಹನ್. ಹೌದಾ? 12:30 ಜೊತೆಲಿ ಯಾರು ಬಂದಿರ್ಬೋದು? ಬಾ ನೋಡೋಣ ಬಾ. ಆಕಾಶ್, ಆಕಾಶ್, ಏನಿದೆ ಇಷ್ಟೊಂದಲ್ಲಿ ಬಂದಿದ್ಯಾ? ಮನೇಲಿ ಎಲ್ಲರೂ ಹುಷಾರಾಗಿದ್ದಾರೆ ತಾನೆ? ನಮ್ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ ಆಂಟಿ. ಆದ್ರೆ ಪ್ರಿಯಾ ಅಪಾಯದಲ್ಲಿ ಸಿಕ್ಕಿರೋ ಹಾಗಿದೆ. ಪ್ರಿಯಾ ಅಪ್ಪ ಇದಲ್ಲ ಹಾಗಂತ ಹೇಳಿದ್ ಯಾರು ನಿನಗೆ? ನಾನು ಅಪಾಯದಲ್ಲಿ ಸಿಗಾಕೊಂಡಿದ್ದೀನಿ, ತಕ್ಷಣ ಬಾ ಅಂತ ಅಳ್ತಾ ಪ್ರಿಯಾನೇ ಫೋನ್ ಮಾಡಿದ್ರು.
ನಾನು ಅವ್ರು ಹೇಳಿ ಜಾಗಕ್ಕೆ ಹೋದೆ, ಅಲ್ಲಿ ಅವ್ರು ಇರಲಿಲ್ಲ. ನಾನು ಮತ್ತೆ ಫೋನ್ ಮಾಡಿದೆ, ಈಗ ಏನು ಹೇಳೋ ಸ್ಥಿತಿ ಇಲ್ಲ, ತಕ್ಷಣ ಮನೆಗೆ ಬನ್ನಿ ಅಂದ್ರು. ಬಾ ಮೀನಾಕ್ಷಿ ಬಾ. ಮೋಹನ್, ಏನಿದು ಮೋಹನ್? ಪ್ರಿಯಾ ರೂಮಲ್ಲಿಲ್ಲ, ನನಗೆ ತುಂಬ ಭಯ ಆಗ್ತಿದೆ. ನಡಿ ಎಲ್ಲ ಕಡೆ ಹುಡ್ಕೋಣ. ಪ್ರಿಯಾ 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 ಎಲ್ಲಿದ್ಯಾ? ಪ್ರಿಯಾ ಪ್ರಿಯಾ ಅಂಕಲ್, ಆಂಟಿ, ಫೋನ್ ರಿಂಗ್ ಆಗ್ತಿದೆ. ಆಕಾಶ್ ಎಲ್ಲಿದ್ದಾಳೆ ಅಂತೆ? ವಿಚಾರಿಸ್ತೀನಿ ರೀ ಆಂಟಿ. ಪ್ರಿಯಾ, ಕೂಲ್ ಕೂಲ್, ಅಳ್ಬೇಡಿ. ಈಗ ನಾನು ನಿಮ್ಮನೇಲಿ ಇದ್ದೀನಿ. ಎಲ್ಲಿದ್ದೀರಾ ಅಂತ ಹೇಳಿ, ಏನ್ ವಿಷಯ ಅಂತ ಕರೆಕ್ಟಾಗಿ ಹೇಳಿ. ಪ್ರಿಯಾ, ನೀವು ನಗ್ತಿದ್ದೀರಾ? ಹೌದು ಆಕಾಶ್, ನಗ್ತಿದ್ದೀನಿ. ನಿಮ್ಮ ಅವಸ್ಥೆ ನೋಡಿ ನಗ್ತಿದ್ದೀನಿ. ಪ್ರಿಯಾ, ಏನ್ ಹೇಳ್ತಿದ್ದೀರಾ ನೀವು? ಎಲ್ಲಿದ್ದೀರಾ ಈಗ? ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಸೀದಾ ಮೆಟ್ಲತ್ತಿ ನಮ್ಮ ಟೆರೆಸ್ಗೆ ಬನ್ನಿ. ಏನಾಯ್ತು? ಎಲ್ಲಿದ್ದಾಳೆ ಅಂತೆ? ಆಂಟಿ, ಟೆರೆಸ್ ಮೇಲೆ ಇದ್ದಾರಂತೆ, ಒಂದ್ಸಲಿ ನೋಡೋಣ ಬನ್ನಿ. ಪ್ರಿಯಾ 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 ಆಕಾಶ್, ವೆಲ್ಕಮ್ ಆಕಾಶ್. ನಿಮ್ ಪ್ರಿಯಾಕ್ ಏನಾಗೋಯ್ತು ಅಂತ ನೀವು ತುಂಬಾ ಟೆನ್ಸ್ ಆಗ್ಬಿಟ್ಟಿದ್ರಿ ಅಲ್ವಾ? ಸ್ಟಾಪ್ ಇಟ್. ನನ್ನನ್ನು ಫೂಲ್ ಮಾಡಿ ತಮಾಷೆ ಮಾಡ್ತೀರೇನ್ರಿ? ನನ್ನೇನ್ ಜೋಕರ್ ಅನ್ಕೊಂಡಿದ್ದೀರಾ? ಏಯ್, ನನ್ನ ಮುಂದಿನ ನನ್ನ ಮಗನ ಮೇಲೆ ಕೈ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿನಗೆ? ಡ್ಯಾಡ್, ನೀವು ಪ್ಲೀಸ್ ಸುಮ್ಮನೆ ಯಾಕೆ ನಿಲ್ಸ್ಬಿಟ್ರಿ? ಹೊಡೀರಿ, ಈಗೇನಿಗೂ ಹೊಡೀರಿ. ನನ್ ಮೇಲೆ ಕೈ ಮಾಡೋ ಹಾಕು ನಿಮ್ಗಲ್ದೆ ಇನ್ ಯಾರಿಗಿದೆ ಹೇಳಿ? ಬೇಕಿದ್ರೆ ಈ ಬಿಲ್ಡಿಂಗ್ ಇಂದ ಕೆಳಗಡೆ ನೂಕ್ಬಿಡಿ. ನೀವ್ ನನ್ನ ಪ್ರೀತಿಸ್ತಿದ್ರ ಅಂತ ಗೊತ್ತಾಯ್ತಲ್ಲ, ಸಾಕ್ ನನ್ಗೆ. ಆ ಖುಷಿಯನ್ನ ಸತ್ತು ಹೋಗ್ತೀನಿ ಆಕಾಶ್. ಯಾರು ಹೇಳಿದ್ದು ನಾನು ನಿಮ್ನ ಪ್ರೀತಿಸ್ತೀನಿ ಅಂತ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ಆಕಾಶ್? ನಿಮ್ ವರ್ತನೆಯಿಂದಾನೆ ಗೊತ್ತಾಗ್ತಿದ್ಯಲ್ಲ. ನಿಮಗ್ ನನ್ನ ಮೇಲೆ ಪ್ರೀತಿ ಇಲ್ಲದೆ ಹೋಗಿದ್ರೆ ನಾನು ಫೋನ್ ಮಾಡಿದ ತಕ್ಷಣ ಈಗ ಓಡೋಡ್ ಬರ್ತಿದ್ರ? ನನ್ನನ್ನು ಹುಡುಕ್ತಿದ್ರ ಹೇಳಿ? ಎಲ್ಲೋ ಸಾಯ್ಲಿ ಅಂತ ಮನೇಲಿ ಬೆಚ್ಚಗಿರ್ತಿದ್ರಿ ಅಲ್ವಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ನಿಮ್ನ ಪ್ರೀತಿಸ್ತೀನಿ ಅಂತ ನಾನು ಇಲ್ಲಿಗೆ ಬರಲಿಲ್ಲ, ಮಾನವೀಯತೆಯಿಂದ ಬಂದಿದ್ದು. ನಾನು ಅಸಹಾಯಕ ಸ್ಥಿತಿಲಿ ಇದ್ದೀನಿ ಅಂತ ನನ್ನ ಶತ್ರುನೇ ಫೋನ್ ಮಾಡಿದಿದ್ರು ನಾನು ಹೀಗೆ ಓಡ್ ಬರ್ತಿದ್ದೆ. ಅಂದ್ರೆ ನಿಮಗ್ ನನ್ನ ಮೇಲೆ ಒಂದ್ ಸ್ವಲ್ಪನೂ ಪ್ರೀತಿ ಇಲ್ವಾ? ನೆವರ್. ಅದು ಈ ಜನ್ಮದಲ್ಲಿ ಬರೋಕ್ ಸಾಧ್ಯ ಇಲ್ಲ. ನಿಮ್ಮನ್ನ ಪ್ರೀತಿಸೋದು ಒಂದೇ, ಕೊಚ್ಚನ ಮೈಗೆ ಬಳ್ಕೊಳ್ಳೋದು ಒಂದೇ. ನಿಮ್ಮಂತ ರಾಕ್ಷಸಿನ ಪ್ರೀತಿಸೋದಿಕ್ಕೆ ನಂಗೆ ಹುಚ್ಚಿಡ್ದಿದ್ಯಾ? ನೀವೇನ್ರಿ ನನ್ನ ಪ್ರೀತಿನ ಪರೀಕ್ಷೆ ಮಾಡೋದು? ನಾನು ಹೇಳ್ತೀನಿ ಕೇಳಿ, ನನ್ನ ಪ್ರೀತಿ ಕನಕಂಗೆ ಮಾತ್ರ ಮೀಸು. ನಾನು ಕನಕನ್ನೇ ಮದುವೆ ಆಗೋದು. ಅವಳೇ ನನ್ನ ಹೆಂಡತಿ, ನನ್ನ ಜೀವ, ನನ್ನ ಭಾವ, ನನ್ನ ಸರ್ವಸ್ವ ಕೂಡ. ಆಕಾಶ್, ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಪ್ಲೀಸ್ ನನ್ನ ಮಾತು ಕೇಳಿ ಆಕಾಶ್. ನಿಮ್ಗೋಸ್ಕರ ನೀನ್ ಬೇಕಾದ್ರೂ ಮಾಡಕ್ ರೆಡಿ ಇದೀನಿ. ಹೇಳ್ತಾರಲ್ಲ, ನೀವು ಪ್ರೀತಿದವ್ರಿಗಿಂತ ನಿಮ್ಮನ್ನ ಪ್ರೀತಿದವ್ರನ್ನ ಮದ್ವೆ ಆಗೋದು ಒಳ್ಳೇದು. ನನ್ನನ್ನು ಡಿಸಪಾಯಿಂಟ್ ಮಾಡ್ಬೇಡಿ ಆಕಾಶ್. ಹೀಗೆ ಹಠ ಮಾಡ್ಬೇಡಿ. ನೀವಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ ಆಕಾಶ್.
ನನ್ನ ನೆರಳು ಮುಟ್ಟೋ ಯೋಗ್ಯತೆ ಕೂಡ ನಿಮ್ಗಿಲ್ಲ. ದುಡ್ಡಿಂದ ನನ್ನ ಕೊಂಡ್ಕೊಳಕ್ ನೋಡಿದ್ದ ಇತ್ತು, ಈಗ ಸಾಯ್ತೀನಿ ಅಂತ ಹೆದರ್ಸಿ ನನ್ನ ಬುಟ್ಟಿಗೆ ಹಾಕೊಳಕ್ ನೋಡ್ತಿದ್ದೀರಾ? ನೋಡಿ, ಸುಮ್ಮನೆ ಏನೇನೋ ಸರ್ಕಸ್ ಮಾಡ್ಬಿಟ್ಟು ನೀವು ಪಲ್ಟಿ ಹೊಡೆದ್ರು ನಾನು ನಿಮ್ಮನ್ನ ಮದುವೆ ಆಗಲ್ಲ. ಅಯ್ಯೋ ಪಾಪ, ಅನುಕಂಪನಾದ್ರು ಈಗ ಅದನ್ನು ಕಳ್ಕೊಂಡಿದ್ದೀರಿ. ಗುಡ್ ಬೈ. ಆಕಾಶ್, ಆಕಾಶ್ ನಿಂತ್ಕೊಳ್ಳಿ ಪ್ಲೀಸ್. ಆಕಾಶ್ ಹೋಗ್ತಿದ್ದಾನೆ. ಅವನಿಲ್ದ ನಾನು ಇರಕ್ಕಾಗಲ್ಲ ಅಂತ ಹೇಳಿ ಹೇಳಿ ಮಾಮ್, ಪ್ಲೀಸ್ ಹೇಳಿ. ಏನ್ ಹೇಳಿ ನಾನು ನಿನ್ನಂಥವಳನ್ನ ಕಟ್ಕೊಂಡು ಹುಚ್ಚಾಸ್ಪತ್ರೆ ಸೇರ್ಕೊಂತ ಹೇಳ, ಅಥವಾ ಯಾವ್ದೋ ಕೆರೆಗೋ ಬಾವಿಗೋ ಹಾರ್ಕೊಂತ ಹೇಳ? ಏನ್ ಪ್ರಿಯಾ ಇದೆಲ್ಲ? ಸರಿ ರಾತ್ರಿಲಿ ಮರ್ಯಾದಸ್ತ್ರ ಮನೆ ಹೆಣ್ಮಕ್ಳು ನಡ್ಕೊಳ್ಳೋ ರೀತಿನ ಇದು? ಪ್ರಿಯಾ, ನೀನ್ ಈ ಮಟ್ಟ ತಿಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಾಮ್, ನೀನಂತ ನನ್ನ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ. ಡ್ಯಾಡ್, ಮಾಮಗ್ ನನ್ನ ಬಗ್ಗೆ ಒಂಚೂರು ಕನ್ಸನಿಲ್ಲ. ಪ್ಲೀಸ್ ಡ್ಯಾಡ್, ನೀವಾದ್ರೂ ಆಕಾಶ್ನ ಕನ್ವಿನ್ಸ್ ಮಾಡಿ. ನನ್ಗೊಂದು ಬೇಕು, ನನ್ಗೆ ಆಕಾಶ್ ಬೇಕು ಡ್ಯಾಡ್. ಪ್ರಿಯಾ, ನಿನಗೋಸ್ಕರ ಅವನ ಮನೆಗೆ ಹೋಗಿ ಕೈ ಮುಗಿದು ಕೇಳ್ಕೊಂಡದ್ದಾಯ್ತಲ್ಲ. ನಿನ್ನ ಮದುವೆ ಆಗೋ ಯೋಗ್ಯತೆ ಅವನಿಗಿಲ್ಲ ಅಂತ ಅವತ್ತೇ ಹೇಳಿದೆ ತಾನೇ ನಾನು. ಅವನು ಥರ್ಡ್ ಕ್ಲಾಸ್ ನನ್ನ ಮಗ, ಅವನಿಂದ ಹೊಡ್ಸ್ಕೋತಿಯಲ್ಲ. ನನ್ನ ಮೈಯೆಲ್ಲ ಉರಿತಾ ಇತ್ತು. ನೋಡು, ನಿನಗೋಸ್ಕರ ಸುಮ್ಮನೆ ಇದ್ದೀನಿ. ಅವನು ಮರ್ತು ಬಿಡು, ಜಸ್ಟ್ ಫರ್ಗೆಟ್ ಹಿಮ್. ಡ್ಯಾಡ್, ಆಕಾಶ್ ನನಗ್ ಸಿಗ್ಲಿಲ್ಲ ಅಂದ್ರೆ ಆ ಕನ್ಕಂಗೂ ಸಿಗ್ಬಾರ್ದು. ಈ ಪ್ರಪಂಚದಲ್ಲಿ ಅವ್ನು ಯಾರನ್ನ ಬೇಕಾದ್ರೂ ಮದ್ವೆ ಆಗ್ಲಿ, ಹ್ಯಾವ್ ನೋ ಅಬ್ಜೆಕ್ಷನ್. ಆದ್ರೆ ಆ ಕನ್ಕನ್ ಮಾತ್ರ ಮದ್ವೆ ಆಗ್ಬಾರ್ದು. ಅದಕ್ಕೆ ನೀವು ಬಿಡಬಾರ್ದು ಡ್ಯಾಡ್. ಡ್ಯಾಡ್ ಪ್ಲೀಸ್, ಪ್ಲೀಸ್ ನನ್ನ ಮಾತನಾಡಿಸ್ಕೊಡಿ ಪ್ಲೀಸ್ ಡ್ಯಾಡ್. ಕಾಮ್ ಡೌನ್ ಪ್ರಿಯಾ, ಕಾಮ್ ಡೌನ್. ತುಂಬಾ ಎಮೋಷನಲ್ ಆಗ್ಬೇಡ. ನೋಡು, ಹೊತ್ತಾಗಿದೆ, ನಿನ್ ಜೊತೆಗೆ ನಾನಿದ್ದೀನಿ. ಬಾ, ಬೆಳಗ್ಗೆ ಕೂತ್ಕೊಂಡು ಮಾತಾಡೋಣ. ಬಾ. ಕನಕ ತಗೋ. ಅದಕ್ಕೆ ನಾನು ಹೊರಡ್ತೀನಿ, ಹೊತ್ತಾಗತ್ತೆ. ಕನಕ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನಕ್ಕೆ? ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಯಾರ ಮದುವೆ ಬಗ್ಗೆ ಕೇಳ್ತಿದ್ದೀರಾ ಅದಕ್ಕೆ? ಇನ್ಯಾರ ಮದುವೆ? ನಿನ್ನ ಮದುವೆ ಬಗ್ಗೆ. ಏನು, ನನ್ನ ಮದುವೆ ಬಗ್ಗೆನಾ? ಮೆಲ್ಲಗೆ ಮಾತಾಡು, ಅತ್ತೆ ಕೇಳಿಸ್ಕೊಂಡ್ಬಿಡ್ತಾರೆ. ಏನಕ್ಕೆ ನೀವು ಗುಟ್ಟಾಗಿ ಮದುವೆ ಮಾಡ್ತಿರೋ ಹಾಗಿದೆ? ಏನೋ ತಮಾಷೆ ಮಾಡ್ತಿದ್ದೀರಾ? ಕನಕ, ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಏನಕ್ಕೆ ನೀವು ಇಷ್ಟು ಬೇಗ ನಾನು ಆಚೆ ಓಡ್ಸಕ್ ಪ್ಲಾನ್ ಮಾಡಿದ್ದೀರಾ? ಅಯ್ಯಯ್ಯೋ, ಹಾಗಲ್ಲ ಕಣೆ. ನೀನ್ ಬೇಗ ಮದುವೆ ಮಾಡ್ಕೊಂಡ್ರೆ ಈ ರೀತಿ ಕುತ್ತಿಗೆಗೆ ನೊಗ ಕಟ್ಕೊಂಡು ದುಡಿಯೋ ಬದಲು ಹಾಯಾಗಿರ್ಬೋದಲ್ಲ ಅಂತ. ಅದಕ್ಕೆ ಏನೀಗ ಅವಸರ? ನಾನು ಇನ್ನೂ IPS ಆಫೀಸರ್ ಆಗ್ಬೇಕಲ್ಲ ಅದಕ್ಕೆ. ಹಾ, ನಿನ್ನ ಓದ್ಸೋಂತ ಹುಡುಗನ್ನೇ ಹುಡುಕಿದ್ರೆ ಆಯ್ತು. ಅದಕ್ಕೆ ನೀವು ಹಾಗೆ ಅನ್ಕೊಂಡೆ ಮದುವೆ ಮಾಡ್ಕೊಂಡು ಬಂದ್ರಲ್ಲ, ಏನಾಯ್ತು? ಓದಕ್ಕಾಯ್ತಾ? ನನ್ನ ಕತೆನೂ ಅಷ್ಟೇ ಆಗಿ ಹೋಗುತ್ತೆ. ಇಷ್ಟಕ್ಕೂ ಈ ಮದುವೆ ಅನ್ನೋ ಹುಳ ನಿಮ್ಮ ತಲೆಗೆ ಯಾಕೆ ಹೋಗ್ತು? ಮನೇಲಿ ದೊಡ್ಡವರು ಅನ್ನಿಸ್ಕೊಂಡಿರೋರು ತಲೆ ಕೆಡಿಸ್ಕೊಡ್ದೆ ಸುಮ್ಮನೆ ತಂಪಾಡಕ್ ತಾವಿದಾರಲ್ಲ, ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೋಬೇಕು ತಾನೆ. ಕನಕ, ನನ್ನ ಮಾತು ಕೇಳು, ನೀನ್ ಬೇಗ ಮದುವೆ ಮಾಡ್ಕೊಂಡ್ಬಿಡು. ಅದಕ್ಕೆ ನಾನು ಮದುವೆ ಆಗ್ಬೇಕು ಅಂದ್ರೆ ರಾಜಣ್ಣನೇ ಬರ್ಬೇಕು. ಮಾವನ? ಏನ್ ಹೇಳ್ತಿದ್ಯಾ ನೀನು? ಅದಕ್ಕೆ ನಿಮ್ ಹೊಟ್ಟೆಲಿದಾನಲ್ಲ ಮರಿ ರಾಜಣ್ಣ, ಅವನ್ ಬರ್ದ ನಾನು ಮದುವೆ ಮಾಡ್ಕೊಳಕ್ಕಾಗತ್ತಾ? ಅವನು ಮುದ್ದಾಗಿ ಬರ್ಬೇಕು, ಆಮೇಲೆ ನನ್ನ ಮದುವೆ. ನೀವು ಈ ತರ ಏನೇನೋ ಯೋಚನೆ ಮಾಡೋದು ಬಿಟ್ಟು ಆರಾಮಾಗಿರಿ. ಅದು ಹಾಗಲ್ಲ ಕನಕ, ನಾನು ಹೇಳೋದನ್ನ ಸ್ವಲ್ಪ ಪೂರ್ತಿಯಾಗಿ ಕೇಳು. ಅದಕ್ಕೆ ಪೂರ್ತಿ ಕೇಳೋ ಹೊತ್ತಿಗೆ ಬಸ್ ಹೊರಟೋಗುತ್ತೆ. ಮದುವೆ ವಿಷಯ ಮಾತಾಡೋಕೆ ಈಗ ಪುರ್ಸೋತಿಲ್ಲ, ನನಗೆ ಲೇಟ್ ಆಗ್ತಿದೆ. ಬಾಯ್. ಏ ಕನಕ, ಭಾವ, ಇವಳಿಗೆ ನಾನು ಹೇಗೆ ಹೇಳಿ? ಕನಕ ಇದನ್ನೆಲ್ಲ ಹುಡುಗಾಟ ಅನ್ಕೊಂಡಿದ್ದಾಳೆ. ಅವಳಿಗೆ ತಾನಿಲ್ಲಿ ಮುಳ್ಳಿನ ಮೇಲೆ ನಡೀತಿದ್ದೀನಿ ಅಂತ ಗೊತ್ತಾಗ್ತಾನೆ ಇಲ್ಲ. ಇದನ್ನೆಲ್ಲ
ನೀವೇ ಅವಳಿಗೆ ಅರ್ಥ ಮಾಡಿಸ್ಬೇಕು.